ಜೀನಿಯಸ್ ಟೆಕ್ನಾಲಜಿ ರೀಸೆಂಟಾಗಿ ಲಾಂಚ್ ಮಾಡಿರುವ GSM ಸೆಕ್ಯೂರಿಟಿ ಅಲಾರಾಮ್ ಸಿಸ್ಟಮ್, ಇದನ್ನು ಯಾವ ರೀತಿ ಸೆಟಪ್ ಮಾಡೋದು ಅಂತೇಳಿ ಇವತ್ತು ಚೆಕ್ ಮಾಡಿ ನೋಡೋಣ. ಈ ಕಿಟ್ಟಲ್ಲಿ ನಿಮಗೆ ಒಂದು GSM ಅಲಾರಾಮ್ ಸಿಸ್ಟಮ್ ಸಿಗುತ್ತೆ. ಅದ್ರ ಜೊತೆ ಒಂದು ಅಡಾಪ್ಟರ್ ಇರುತ್ತೆ, ಒಂದು ಆ್ಯಂಟೆನಾ ಇರುತ್ತೆ. ಬೇಕಾಗುತ್ತೆ ಇದು ಸೆನ್ಸಾರು, ಇದನ್ನು ನೀವು ಇಲ್ಲಿ ಫಿಕ್ಸ್ ಮಾಡ್ಕೋಬೇಕು. ಅದಕ್ಕಿಂತ ಮುಂಚೆ ನೀವೇನು ಮಾಡಬೇಕು, ಈ 4 ಸ್ಕ್ರೂನ ಬಿಚ್ಚಿಬಿಟ್ಟು ಯೂನಿಟ್ ಆನ್ ಮಾಡಬೇಕು. ಸ್ಕ್ರೂ ಯೂಸ್ ಮಾಡೋಕ್ಕೆ ನಿಮಗೆ ತೆಗಿಯೋಕ್ಕೆ ಸ್ಟಾರ್ ಸ್ಕ್ರೂ ಡ್ರೈವರ್ನ ಯೂಸ್ ಮಾಡಿ. ಈ ಸೆನ್ಸಾರನ್ನ ಫಿಕ್ಸ್ ಮಾಡ್ಕೊಳ್ಳಿ. ಫಸ್ಟ್ ಇಲ್ಲಿ ಒಂದು ಸ್ವಿಚ್ ಇರುತ್ತೆ, ಓಕೆ, ಪವರ್ ಸ್ವಿಚ್ ಅಂತೇಳಿ. ಅದನ್ನು ನೀವು ಇನ್ನು ಒಂದು ಜಂಪರಲ್ಲಿ ಕೊಟ್ಟಿರ್ತೀವಿ, ಒಂದು ಸೈಡ್ ಹಾಕಿರ್ತೀವಿ. ಇದನ್ನು ನೀವು 2 ಸೈಡ್ ಹಾಕಿದಾಗ ಯೂನಿಟ್ ಆನ್ ಆಗುತ್ತೆ. ಅದಕ್ಕಿಂತ ಮುಂಚೆ ನೀವು ಸಿಮ್ಮನ್ನು ಹಾಕ್ಕೋಬೇಕು. ನೋಡಿ, ಸಿಮ್ ಸ್ಲಾಟ್ ಈ ಕಡೆ ಬರಬೇಕು, ಕಾರ್ನರು, ಓಕೆ. ಈ PCB ಏನಿದೆಯಲ್ವ ಅದು ಮೇಲೆ ಹೋಗಬೇಕು. ಈ ಥರ ಕರೆಕ್ಟಾಗಿ ನೀವು ಈ ಸ್ಲಾಟಲ್ಲಿ ಹಾಕಬೇಕು ಸಿಮ್ಮನ್ನು. ನೋಡಿ, ಈ ಸ್ಲಿಮ್ಮಲ್ಲಿ ಹಾಕಿ ಜಸ್ಟ್ ಒಂದು ಸಲ ಪ್ರೆಸ್ ಮಾಡಬೇಕು. ನೋಡಿ, ಲಾಕ್ ಆಗುತ್ತೆ. ಸಿಮ್ ಲಾಕ್ ಆದಮೇಲೆ ನೀವು ಈ ಸ್ವಿಚ್ಚನ್ನು ಆನ್ ಮಾಡಬೇಕು. ನೋಡಿ, ಈ ಎರಡಕ್ಕೂ ಏನಿದೆಯಲ್ವ ಕರೆಕ್ಟಾಗಿ ಲಾಕ್ ಆದ ತಕ್ಷಣ ಯೂನಿಟ್ ಆನ್ ಆಗುತ್ತೆ ನಿಮಗೆ. ಇಲ್ಲಿ ಒಂದು LED ಬ್ಲಿಂಕ್ ಆಗ್ತಾ ಇದೆಯಲ್ಲ, ಇದು ಸ್ಲೋ ಆಗಬೇಕು. ಸ್ಲೋ ಆಗಿದೆ ಅಂದರೆ ನೆಟ್ವರ್ಕ್ ತೊಗೊಂಡಿದೆ ಅಂತ. ಈಗ ನೋಡಿ, ಬಿಟ್ಟು ಬರ್ತಾ ಇದೆ ಅಲ್ವಾ, ಈ ಥರ ಸ್ಲೋ ಆಗಿ ಈಗ ನೆಟ್ವರ್ಕ್ ತೊಗೊಂಡಿದೆ. ನೆಕ್ಸ್ಟ್ ಏನು ಮಾಡೋದು, ಏನು ಪ್ರೊಸೀಜರ್ ಅಂತ ಹೇಳ್ತೀನಿ. ನೆಟ್ವರ್ಕ್ ತೊಗೊಂಡ್ಮೇಲೆ ನೀವು ನೀಟಾಗಿ ವೈರನ್ನು ನೋಡಿಕೊಂಡು ಈ 4 ಸ್ಕ್ರೂನ ಹಾಕ್ಕೊಳ್ಳಿ. ಈ ವೈರೆಲ್ಲ ನೋಡ್ಕೊಳ್ಳಿ ಕರೆಕ್ಟಾಗಿ, ಯಾವುದೋ ಹೊರಗಡೆ ಬರಬಾರ್ದು. ಈಗ ನೋಡಿ, ನಾವು ಸಿಮ್ ಹಾಕಿದ್ದೀವಿ. ಈ ಸಿಸ್ಟಮ್ ಇನ್ಯಾಕ್ಟಿವಲ್ಲಿದೆ, ಓಕೆ. ಮೋಷನ್ ಡಿಟೆಕ್ಟ್ ಆಗುತ್ತೆ. ಇದು ಒಂದು ಗ್ರೀನ್ LED ಏನು ಬರುತ್ತಲ್ವ, ಇದು ಮೋಷನ್ ಡಿಟೆಕ್ಷನ್. ಅಂದರೆ ನೀವು ಎಲ್ಲಿ ಮೂಮೆಂಟ್ ಆಗ್ತೀರಾ, ಮೂಮೆಂಟ್ ಆದ ತಕ್ಷಣ ಇದು ಡಿಟೆಕ್ಟ್ ಮಾಡಿ ಒಂದು LED ಆನ್ ಆಗುತ್ತೆ. ನೀವು ಡಿಟೆಕ್ಟ್ ಎಲ್ಲೆಲ್ಲಿ ಹಾಕಬೇಕು ಅಂತ ನೋಡ್ಕೋಬೇಕು ಅಂತಂದರೆ ಇದನ್ನು ನೀವು ಸೆನ್ಸಾರ್ ಅಡ್ಜಸ್ಟ್ ಮಾಡ್ಬೋದು. ಲೆಫ್ಟು ರೈಟು ಅಪ್ಪು ಡೌನು ಕೂಡ ಮಾಡಿಕೊಂಡು ನೀವು ಸೆಟ್ ಮಾಡ್ಕೋಬೋದು. ನಾವು ರಿಜಿಸ್ಟ್ರೇಷನ್ ಪ್ರೊಸೆಸ್ ಯಾವ ರೀತಿ ಅಂತ ನೋಡೋಣ. ಈಗ ಸಿಮ್ ನಂಬರ್ನ ಸೇವ್ ಮಾಡಿದ್ದೀನಿ. ಇದಕ್ಕೆ ಹಾಕಿರುವಂಥ ಸಿಮ್ ನಂಬರ್ ಇದು. ಯಾರು ಯೂಸರ್ ಫಸ್ಟ್ ಅಡ್ಮಿನ್ ಇರ್ತಾರೋ ಅವರು R ಅಂತೇಳಿ ಟೈಪ್ ಮಾಡಿ ಈ ನಂಬರ್ಗೆ ಮೆಸೇಜ್ ಮಾಡಬೇಕು. ಆವಾಗ ನಿಮಗೆ ಇದರಿಂದ ಒಂದು ರಿಪ್ಲೈ ಬರುತ್ತೆ. ಅದು ನೋಡೋಣ. ಈಗ 2ನೇದವರು 3ನೇದವರು ಅಪ್ ಟು 5 ಯೂಸರ್ ನೀವು ಸೆಲೆಕ್ಟ್ ಮಾಡ್ಕೋಬೋದು. ನಾನು ಇನ್ನೊಂದು ಯೂಸರ್ ಆ್ಯಡ್ ಮಾಡೋದು ಯಾವ ರೀತಿ ಅಂತ ನೋಡೋಣ. ಈಗ R ಅಂತಂದರೆ ಫಸ್ಟ್ ಯೂಸರ್ ಆಯಿತು. ಈಗ ನಾನು ಏನು ಮಾಡ್ತೀನಿ, R2 ಅಂದರೆ 2ನೇ ಯೂಸರ್. R2 = +91. ಇದು ಕಾಮನ್ ಆಗಿ ಇದು ಇಂಡಿಯನ್ ಸ್ಟ್ಯಾಂಡರ್ಡ್ ಕೋಡು. ಇದಾದಮೇಲೆ ನನ್ನ ಇನ್ನೊಂದು ನಂಬರ್ ಯಾವುದೋ ಒಂದು ಆ್ಯಡ್ ಮಾಡ್ತಾಯಿದ್ದೀನಿ. ಈ ಎಕ್ಸಾಂಪಲ್ 9591978178 ಅಂತ 2 ಯೂಸರ್ ಬೇಕು. 2 ಯೂಸರ್ ಯಾವ ಥರ ರಿಜಿಸ್ಟರ್ ಮಾಡೋದಂತ ನೋಡೋಣ. ಈಗ ಈ ನಂಬರ್ಗೆ ನಾನು ಮೆಸೇಜ್ ಮಾಡ್ತಾಯಿದ್ದೀನಿ. ಈಗ ನೋಡಿ, ಡಬಲ್ ಟಿಕ್ ಆಗಿದೆ, ಡೆಲಿವರ್ಡ್ ಆಗಿದೆ ಅಂತ ಅರ್ಥ. ಅದರಿಂದ ನನಗೆ ಈಗ ರಿಪ್ಲೈ ಬರುತ್ತೆ. ಈಗ ಈ ನಂಬರು, ಈ ಏನು ನಂಬರಿಂದ ಕಳಿಸಿದ್ದೀನಿ ಆ ನಂಬರ್ದು ರಿಜಿಸ್ಟರ್ ಆಗಿದೆ. ಅದೇ ರೀತಿ ಇನ್ನೊಂದು ಯೂಸರ್ನ ಆ್ಯಡ್ ಮಾಡೋಣ. ಆ್ಯಸ್ ಇಟ್ ಈಸ್ ಇಲ್ಲೇನು ಫಾರ್ಮೇಟ್ ಇದೆ ಇದೇ ರೀತಿ ನಾವು ಕಳಿಸ್ಬೇಕು. R2 = +91 ಇನ್ನೊಂದು ನಂಬರು, ಯಾರ ನಂಬರ್ ಇರುತ್ತೆ ಅವ್ರದ್ದು ಕಳಿಸಿದಾಗ ಈ ನಂಬರು ಕೂಡ ರಿಜಿಸ್ಟರ್ ಆಗುತ್ತೆ. ಅದು ಮೆಸೇಜ್ ಡೆಲಿವರ್ಡ್ ಆಯಿತು. ನಿಮಗೆ ಒಂದು ಕನ್ಫರ್ಮೇಷನ್ ಮೆಸೇಜ್ ಕೂಡ ರಿಪ್ಲೈ ಬಂದಿದೆ, 2ನೇ ನಂಬರ್ ಕೂಡ ರಿಜಿಸ್ಟರ್ ಆಗಿದೆ ಅಂತೇಳಿ. ಈ ಕಾಲು ಮೆಸೇಜ್ ಕೂಡ ಬಂತೆ ನೋಡಿ, ಸಿಸ್ಟಮ್ ಆ್ಯಕ್ಟಿವೇಟೆಡ್, ಮೋಷನ್ ಸೆನ್ಸಾರ್ ಡಿಟೆಕ್ಟೆಡ್ ಅಂತ ಮೆಸೇಜ್ ಬಂದಿರುತ್ತೆ. ಎಲ್ಲರಿಗೂ ಇದೇ ರೀತಿ ಮೆಸೇಜ್ ಹೋಗುತ್ತೆ, ಜೊತೆಗೆ ಕಾಲ್ ಕೂಡ ಹೋಗುತ್ತೆ. ಈಗ ನೋಡಿ, ಕಾಲು ಬರುತ್ತೆ, ವೆಯ್ಟ್ ಮಾಡೋಣ. ನೋಡಿ, ಅದರಿಂದ ಕಾಲ್ ಕೂಡ ಬಂದಿದೆ. ಈ ರೀತಿಯಾಗಿ ನೀವು ಥೆಫ್ಟನ್ನು ಅವಾಯ್ಡ್ ಮಾಡ್ಬೋದು ಅಂತ ಒಂದು ಕಮೆಂಡನ್ನು ಕಳಿಸ್ಬೇಕು. ಆವಾಗ ನಮಗೊಂದು ರಿಪ್ಲೈ ಬರುತ್ತೆ, ಅದು ಸಿಸ್ಟಮ್ ಈಸ್ ಡಿಆಕ್ಟಿವೇಟೆಡ್. ಇಲ್ಲಿ ಜೀನಿಯಸ್ ಅಲರ್ಟ್ ಆನ್ ಯಾವ ರೀತಿ ಇದೆ, ಜೀನಿಯಸ್ ಅಲರ್ಟ್ ಆಫ್ ಅಂತ ಬರುತ್ತೆ. ಆವಾಗ ನಿಮಗೆ ಸಿಸ್ಟಮ್ ಡಿಆಕ್ಟಿವೇಷನ್ ಆಗಿದೆ ಅಂತ ಒಂದು ಕನ್ಫರ್ಮೇಷನ್. ಈಗ ನೋಡಿ,
ಅಲರ್ಟ್ ಆಫ್. ಆ್ಯಕ್ಟಿವೇಟ್ ಮಾಡೋದು ಯಾವ ರೀತಿ ಅಂತಂದರೆ ಜಸ್ಟ್ ಆರ್ಮ್ ಅಂತ ಒಂದು ಮೆಸೇಜ್ ಕಳಿಸ್ಬೇಕು. ಸಿಸ್ಟಮ್ ಆ್ಯಕ್ಟಿವೇಟ್ ಆಯಿತು ನೋಡಿ, ಜೀನಿಯಸ್ ಅಲರ್ಟ್ ಆನ್ ಅಂತ ಬಂತು. ಈಗ ನಮ್ಮ ಮೂಮೆಂಟ್ ಆದರೆ ಅಲರ್ಟು ಮೆಸೇಜು ಮತ್ತು ಸೈರನ್ನು ಕಾಲು ಬರುತ್ತೆ. ಈಗ ನಾನು ಅದು ಡಿಆ್ಯಕ್ಟಿವೇಟ್ ಮಾಡಬೇಕು ಅಂತಂದರೆ ಡಿಸ್ಯಾಬಲ್ ಅಂತ ಕಳಿಸ್ಬೇಕು.